ನಮಸ್ಕಾರ ಸ್ನೇಹಿತರೆ, ಇದು ಅತ್ಯಂತ ಸಂವೇದನಾಶೀಲ ಮತ್ತು ಹೃದಯ ವಿದ್ರಾವಕ ಸುದ್ದಿ. ಕೊಪ್ಪಳ ಜಿಲ್ಲೆಯ ಸರ್ಕಾರಿ ವಸತಿ ನಿಲಯದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಶೌಚಾಲಯದಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಪ್ರಕರಣದಲ್ಲಿ ಪೋಕ್ಸೋ ಕಾಯ್ದೆಯಡಿ ಆರೋಪಿ ಯುವಕ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದರೆ ಈ ವಿಡಿಯೋದಲ್ಲಿ ನಿಜವಾಗ್ಲೂ ಏನಾಯಿತು, ಇದಕ್ಕೆಲ್ಲ ಯಾರು ಹೊಣೆ, ವೈದ್ಯರ ಮೇಲೆ ಯಾಕೆ ಕೇಸ್, ಮುಂದೇನು ಕ್ರಮ, ಎಲ್ಲ ವಿವರಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ವೀಕ್ಷಕರೇ, ಕೊಪ್ಪಳ ಜಿಲ್ಲೆಯ ಕಕನೂರು ತಾಲೂಕಿನ ಸರ್ಕಾರಿ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಬೆಳಗಿನ ಜಾವ ಸುಮಾರು 5:30ರಿಂದ 6 ಗಂಟೆ ಸುಮಾರಿಗೆ 10ನೇ ತರಗತಿ ವಿದ್ಯಾರ್ಥಿನಿಗೆ ತೀವ್ರ ಹೊಟ್ಟೆನೋವು ಕಾಣಿಸಿಕೊಂಡಿದೆ. ಆಕೆ ಶೌಚಾಲಯಕ್ಕೆ ಹೋದಾಗ ಅಲ್ಲೇ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಹಾಸ್ಟೆಲ್ ಸಿಬ್ಬಂದಿ ಗಾಬರಿಗೊಂಡು ನಂತರ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ತಾಯಿ ಮತ್ತು ಮಗುವನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ವೈದ್ಯರ ಪ್ರಕಾರ ತಾಯಿ ಮತ್ತು ಮಗು ಇಬ್ಬರು ಸ್ಥಿರ ಸ್ಥಿತಿಯಲ್ಲಿದ್ದಾರೆ ಎಂದು ಹೇಳಲಾಗಿದೆ. ಪೊಲೀಸರ ಪ್ರಾಥಮಿಕ ತನಿಖೆ ಪ್ರಕಾರ ಬಾಲಕಿಯ ಸ್ವಗ್ರಾಮದ 23 ವರ್ಷದ ಯುವಕ ಆಕೆಯನ್ನ ಪ್ರೀತಿಯ ನಾಟಕವನ್ನಾಡಿ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಇನ್ನು ಬಾಲಕಿ ನೀಡಿದ ಹೇಳಿಕೆಯಲ್ಲಿ 8ನೇ ತರಗತಿಯಿಂದಲೇ ಆತ ಪರಿಚಯವಿದ್ದ, ಪ್ರೀತಿ ಎಂದು ಹೇಳಿ ಮದುವೆ ಆಗುವುದಾಗಿ ನಂಬಿಸಿ ಅನೇಕ ಬಾರಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ಎಂದು ಹೇಳಿದ್ದಾಳೆ. ಇದು ಕಾನೂನಾತ್ಮಕವಾಗಿ ಪೋಕ್ಸೋ ಅಪರಾಧ, ಯಾಕೆಂದ್ರೆ ಬಾಲಕಿ ಅಪ್ರಾಪ್ತ ವಯಸ್ಸಿನವಳಾಗಿದ್ದಾಳೆ. ಇನ್ನು ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಾಗಿದ್ದಾರೆ? ಈ ಪ್ರಕರಣದಲ್ಲಿ ಕೇವಲ ಯುವಕ ಮಾತ್ರ ಅಲ್ಲ, ಒಟ್ಟು 6ರಿಂದ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರಲ್ಲಿ ಆರೋಪಿ ಯುವಕ, ವಾರ್ಡನ್, ಮೇಲ್ವಿಚಾರಕಿ, ಶಿಕ್ಷಕರು, RBSK ಕಾರ್ಯಕ್ರಮದ ವೈದ್ಯಾಧಿಕಾರಿಗಳು. ಇನ್ನು ಏಕೆ ಶಿಕ್ಷಕ ಮತ್ತು ವೈದ್ಯರ ಮೇಲೆ ಕೇಸ್? 2 ತಿಂಗಳ ಹಿಂದೆ ವೈದ್ಯಕೀಯ ತಪಾಸಣೆ ನಡೆದಿತ್ತು. ಆದರೆ ಬಾಲಕಿ ಗರ್ಭಿಣಿಯಾಗಿರೋದು ಪತ್ತೆಯಾಗಲೇ ಇಲ್ಲ. ಇದು ಗಂಭೀರ ಕರ್ತವ್ಯ ಲೋಪ ಎಂದು ಪೊಲೀಸರು ತಿಳಿಸಿದ್ದಾರೆ. ಇನ್ನು ಘಟನೆ ಗೊತ್ತಾದ ಬಳಿಕ ವಸತಿ ನಿಲಯದ ಮೇಲ್ವಿಚಾರಕಿಯನ್ನ ಅಮಾನತುಗೊಳಿಸಲಾಗಿದೆ. ಅಡುಗೆ ಸಹಾಯಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆರೋಪಿ ಯುವಕನನ್ನ ಬಂಧಿಸಲಾಗಿದೆ. ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಮತ್ತೆ SP ರಾಮ್ ಅರಸಿದ್ದಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ: ಇದು ಗಂಭೀರ ಪೋಕ್ಸೋ ಪ್ರಕರಣ. ಆರೋಪಿ ಬಂಧಿತ, ವಾರ್ಡನ್ ಅಮಾನತು, ಯಾರು ಕೂಡ ಇದರಲ್ಲಿ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಈಗ ಜನ ಹೇಳ್ತಿರೋ ಪ್ರಶ್ನೆ, ವೈದ್ಯಕೀಯ ತಪಾಸಣೆಯಲ್ಲಿ ತಪ್ಪು ಹೇಗೆ ಆಯ್ತು? ಇನ್ನು ಬಾಲಕಿ ಹಾಸ್ಟೆಲ್ನಲ್ಲಿದ್ರು ಯಾರಿಗೂ ಅನುಮಾನ ಏಕೆ ಬರಲಿಲ್ಲ? ತಿಂಗಳುಗಳ ಗರ್ಭಧಾರಣೆ ಯಾರ ಗಮನಕ್ಕೂ ಬರಲೇ ಇಲ್ವಾ? ಹಾಸ್ಟೆಲ್ ಮಕ್ಕಳ ಸುರಕ್ಷತೆ ಯಾರು ನೋಡಬೇಕು? ಇದು ಕೇವಲ ಒಂದು ಪ್ರಕರಣವಲ್ಲ, ಸರ್ಕಾರಿ ಹಾಸ್ಟೆಲ್ ವ್ಯವಸ್ಥೆಯ ಮೇಲೆ ಇದು ದೊಡ್ಡ ಪ್ರಶ್ನೆಯಾಗಿ ಮೂಡಿದೆ. ಈ ಘಟನೆ ನಮಗೆ ಒಂದು ಪಾಠ ಕಲಿಸುತ್ತೆ. ಸಮಾಜದ ಹೊಣೆ ಏನು? ಪೋಷಕರು ಮಕ್ಕಳ ಜೊತೆ ತೆರೆಯಾಗಿ ಮಾತನಾಡಬೇಕು. ಪ್ರೀತಿ ಅನ್ನೋ ಹೆಸರಲ್ಲಿ ನಡೆಯುವ ಮೋಸಗಳನ್ನು ಗುರುತಿಸಬೇಕು. ಹಾಸ್ಟೆಲ್ನಲ್ಲಿ CCTV, ಆರೋಗ್ಯ ತಪಾಸಣೆ, ಶಿಕ್ಷಕರ ಜವಾಬ್ದಾರಿ ಕಡ್ಡಾಯವಾಗಬೇಕು. ಮಕ್ಕಳು ಭಯ ಇಲ್ಲದೆ ದೂರು ಹೇಳುವ ವಾತಾವರಣ ಬೆಳಿಬೇಕು. ಈ ಬಾಲಕಿ ಒಬ್ಬಳ ಕಥೆಯಲ್ಲ, ಇದು ಸಮಾಜದ ವಿಫಲತೆ. ಆಕೆಗೆ ನ್ಯಾಯ ದೊರಕಲಿ ಎಂದು ಆಶಿಸೋಣ. ಇನ್ನು ಪೋಕ್ಸೋ ಕಾಯ್ದೆ ಅಂದ್ರೆ ಏನು? 18 ವರ್ಷದೊಳಗಿನ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಕನಿಷ್ಠ 10 ವರ್ಷ ಜೈಲು, ಇಲ್ಲವಾಗಿದ್ರೆ ಜೀವಾವಧಿ ಶಿಕ್ಷೆ. ಮಕ್ಕಳ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.